ಹಾಯ್ ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಅಭ್ಯರ್ಥಿಗಳೇ, ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿ ಅಂತ ತರ್ತಾ ಇದ್ದೀನಿ, ಉದ್ಯೋಗ ಮಾಹಿತಿ ಅಂತ ತರ್ತಾ ಇದ್ದೀನಿ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ರೈಲ್ವೆ ಇಲಾಖೆಯಲ್ಲಿ ಕಾಲ್ಪಾರು ಮಾಡಿದ್ದಾರೆ, ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಹಾಗಾದರೆ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರಿ ಅಂದರೆ ಅಂಥವ್ರು ಈ ಕೂಡಲೇ ಏನಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿಯಾಗಿ ಹೊಸದಾಗಿ ಫೇಸ್ಬುಕ್ಕನ್ನು ಯಾರಾದರೂ ನೋಡ್ತಾ ಇದ್ರಿಪ್ಪ ಅಂದರೆ ನಮ್ಮ ಫೇಸ್ಬುಕ್ಕನ್ನು ಫಾಲೋ ಮಾಡಿ. ಅದೇ ರೀತಿಯಾಗಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಗಳನ್ನು ಮಾಡಿ, ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವ್ರಿಗೂ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಹಾಗಾದರೆ ಅಭ್ಯರ್ಥಿಗಳೇ, ಏನಪ್ಪ ಅಂದರೆ ಇವತ್ತಿನ ವಿಶೇಷ, ರೈಲ್ವೆ ಇಲಾಖೆಯಲ್ಲಿ 6777 ಹುದ್ದೆಗಳಿಗೆ ಏನಪ್ಪ ಅಂದರೆ ಈ ಕಾಲ್ಪಾರು ಮಾಡಿದ್ದಾರೆ. ಹಾಗಾದರೆ ಸರ್, ಅರ್ಜಿ ಹಾಕಲಿಕ್ಕೆ ಪ್ರಾರಂಭ ದಿನಾಂಕ ಯಾವಾಗ ಕೇಳ್ಬೋದು ಅಭ್ಯರ್ಥಿಗಳು? ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯದ. ಅಂದ್ರೆ 20/7/2026ರಿಂದ ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ 19/8/2026 ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕ ಅದ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಏನಪ್ಪ ಅಂದ್ರೆ NFR ಅಪ್ರೆಂಟಿಸ್ ಜಾಬ್ ಇವು ಅದಕ್ಕೆ ಕಾಲ್ಪಾರು ಮಾಡ್ಯಾರ. ನಿಮ್ಗೆ ಗೊತ್ತಿರಲಿ, ಇಲ್ಲಿ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂದ್ರೆ SSLC ಅಂದರೆ 10ನೇ ತರಗತಿ ಒಳಗೆ ಅಗ್ರಿಗೇಟ್ 50% ಹೆಚ್ಚಾಗಿರಬೇಕು. ಅದ್ರ ಜೊತೆ ಏನಪ್ಪ ಅಂದ್ರೆ ITI ಪಾಸ್ ಆಗಿರಬೇಕು. ಮತ್ತೇನಪ್ಪ ಅಂದ್ರೆ PUC ಸೈನ್ಸ್ ಪಾಸ್ ಆದಂಥವ್ರು ಅರ್ಜಿ ಹಾಕ್ಬೋದು. ಆದರೆ ಅವರು ಸಹಿತ 50% ಹೆಚ್ಚು ಅಂಕಗಳನ್ನ ಪಡೆದಂಥವ್ರು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು. ಆಮೇಲೆ ಇಲ್ಲಿ ಡ್ಯೂಟಿ ಎಲ್ಲೆಲ್ಲಿ ಮಾಡೋದು ಬರ್ತೈತಿ ಸರ್, ಕೆಲಸ ಎಲ್ಲೆಲ್ಲಿ ಮಾಡೋದು ಬರ್ತೈತಿ ಅಂತ ಕೇಳ್ಬೋದು. ನಿಮ್ಗೆ ಗೊತ್ತಿರಲಿ, ಆಸಾಮ್ದಾಗ ಬರ್ಬೋದು, ವೆಸ್ಟ್ ಬೆಂಗಾಲ್ ಬರ್ಬೋದು, ಅಥವಾ ಬಿಹಾರ್ ಬರ್ಬೋದು, ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಸಹಿತ ನೀವು ಡ್ಯೂಟಿ ಮಾಡಬೇಕಾಗ್ತದೆ. ಅದಕ್ಕೆ ನೀವು ರೆಡಿ ಇರಬೇಕು. ಆಮೇಲೆ ಇನ್ನೊಂದು, ಸರ್ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ಕೇಳ್ಬೋದು. ನಿಮ್ಗೆ ಗೊತ್ತಿರಲಿ, OBC EWS ಜನರಲ್ದವ್ರಿಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರತ್ತಪ್ಪ ಅಂದರೆ ₹100 ಫೀಸ್ ಇರ್ತದೆ. ಅದೇ ರೀತಿಯಾಗಿ SC ST ಮಹಿಳೆಯರಿಗೆ ಎಷ್ಟಿರತ್ತಪ್ಪ ಅಂದರೆ ಯಾವುದೇ ತೆರನಾದ ಫೀಸ್ ಇಲ್ಲ. ಹಾಗಾದರೆ ನಿಮ್ಗೆ ಗೊತ್ತಿರಲಿ, ಅರ್ಜಿ ಸಲ್ಲಿಸುವಾಗ ನೀವು ಇನ್ನೊಂದು ಏನು ಮಾಡಬೇಕಪ್ಪ ಅಂದರೆ ಎಲ್ಲೆಲ್ಲಿ ಅರ್ಜಿ ಹಾಕಬೇಕು ಅಲ್ಲಿ ಚಾಯ್ಸ್ ಕಾಲಮ್ ಕೊಟ್ಟಿರ್ತಾರೆ ರೀ, ಅದನ್ನು ನೋಡ್ಕೊಂಡು ನೀವು ಏನು ಮಾಡಬೇಕಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಆಮೇಲೆ ನೋಡಿರಿ, ಒಟ್ಟು ಹುದ್ದೆಗಳು ಎಟ್ಟದವ್ರಿ 6777 ಅದಾವೆ. ಅದರಾಗ ಜನರಲ್ದವ್ರಿಗೆ ಎಷ್ಟು ಕರೆದಾರಪ್ಪ ಅಂದರೆ 2076 ಜನರಲ್ದವ್ರು ಇದಾವೆ. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿಗೆ ಎಷ್ಟಪ್ಪ ಅಂದ್ರೆ 1832 OBC ಅಭ್ಯರ್ಥಿಗಳಿದಾವೆ. ಅದೇ ರೀತಿಯಾಗಿ SC ಅಭ್ಯರ್ಥಿಗಳಿಗೆ 1056 ಹುದ್ದೆಗಳಿದಾವೆ. ಅದೇ ರೀತಿಯಾಗಿ ST ಅಭ್ಯರ್ಥಿಗಳಿಗೆ 515 ಇದ್ದಾವೆ. EWSದವ್ರಿಗೆ 688, ಆಮೇಲೆ ಎಕ್ಸ್ ಸರ್ವಿಸ್ಮೆನ್ದವ್ರಿಗೆ 677, PUD 271 ಹುದ್ದೆಗಳಿದಾವೆ. ಒಟ್ಟು ಎಷ್ಟಪ್ಪ ಅಂದ್ರೆ 6777 ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಕರೆದಾರೆ. ಹಾಗಾದರೆ ಸರ್, ನಾವು ಅಪ್ಲಿಕೇಶನ್ ಹಾಕಲಿಕ್ಕೆ ವಯಸ್ಸಿನ ಮಿತಿ ಎಷ್ಟು ಸರ್ ಅಂತ ನೀವು ಕೇಳ್ಬೋದು. ಅಭ್ಯರ್ಥಿಗಳಿಗೆ ವಯಸ್ಸಿನ ಮಿತಿ ಎಷ್ಟಪ್ಪ ಅಂದ್ರೆ 18ರಿಂದ 24 ವಯಸ್ಸು ಜನರಲ್ದವ್ರಿಗೆ. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿದ್ರಪ್ಪ ಅಂದ್ರೆ 18ರಿಂದ 27 ವಯಸ್ಸು. ಆಮೇಲೆ SC ST ಅಭ್ಯರ್ಥಿಗಳಿದ್ರಪ್ಪ ಅಂದ್ರೆ 18ರಿಂದ 30 ವರ್ಷ ಒಳಗಿನ ಇರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಹಾಕ್ಬೋದು. ಆಮೇಲೆ ಇನ್ನೊಂದು ಗೊತ್ತಿರಲಿ, ಇದು ಪರ್ಮನೆಂಟ್ ಅಲ್ರಿ, ಕಾಂಟ್ರಾಕ್ಟ್ ಬೇಸ್. ಇದು ಪರ್ಮನೆಂಟ್ ಅಲ್ಲ, ಕಾಂಟ್ರಾಕ್ಟ್ ಬೇಸ. ಆದರೆ ಏನಪ್ಪ ಅಂದ್ರೆ ನೀವು 1 ವರ್ಷ 2 ವರ್ಷ ಹಿಂಗೆ ಮಾಡಿರಪ್ಪ ಅಂದ್ರೆ ಮತ್ತು ರೈಲ್ವೆ ಇಲಾಖೆ ಒಳಗೆ ಪರ್ಮನೆಂಟ್ ಮಾಡ್ಕೋವಂಥ ಚಾನ್ಸ್ ಇರ್ತದೆ. ಆಮೇಲೆ ಮತ್ತು ಬೇರೆ ಬೇರೆ ಕಾಲ್ಫಾರ್ಮಾದಾಗ ನಿಮ್ಮ ಸರ್ವಿಸ್ ಲೆಟ್ರನ್ನು ನೀವು ಹಚ್ಬೋದು. ಅಂಥ ಅವಕಾಶದ ಅಭ್ಯರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರಲಿ, ಪ್ರತಿನಿತ್ಯ ಒಂದೊಂದು ವಿಶೇಷ ಉದ್ಯೋಗ ಮಾಹಿತಿಯನ್ನು ನೀಡ್ತಾ ಇರ್ತೀನಿ. ಆದ್ದರಿಂದ ನಿಮ್ಮ ಫ್ರೆಂಡ್ಸ್ಗೂ ಈ ಮಾಹಿತಿಯನ್ನು ತಿಳಿಸ್ರಿ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಈಗ ಏನಪ್ಪ ಅಂದರೆ TA ಆರ್ಮಿ, ಅಗ್ನಿವೀರ ಆರ್ಮಿ, SSC GDಗೆ ಸಂಬಂಧಪಟ್ಟ ಹಾಗೆ ಪೂರ್ವಭಾವಿಗೆ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಪುರುಷ ಹಾಗೂ ಮಹಿಳೆಯರಿಗೆ ಅವಕಾಶ ಇದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಸಿಕಲ್ ತರಬೇತಿನೂ ಕೊಡ್ತಾ ಇದ್ದೀವಿ. ಯಾರ್ಯಾರಿಗೆ ಫಿಸಿಕಲ್ ತರಬೇತಿ, ಸ್ಪೆಷಲ್ ಫಿಸಿಕಲ್ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಸಿವಿಲ್ ಪೊಲೀಸ್ ಆಗಿರ್ಬೋದು, DR ಪೊಲೀಸ್ ಆಗಿರ್ಬೋದು, ಆಮೇಲೆ KSRP ಪೊಲೀಸ್ ಆಗಿರ್ಬೋದು, KSISF ಆಗಿರ್ಬೋದು, IRB ಆಗಿರ್ಬೋದು, ಅದೇ ರೀತಿಯಾಗಿ ಅರಣ್ಯ ಇಲಾಖೆ ಆಗಿರ್ಬೋದು, KPTCL ಆಗಿರ್ಬೋದು, ಆಮೇಲೆ ಅಬಕಾರಿ ಇಲಾಖೆ ಆಗಿರ್ಬೋದು. ಇವುಗಳಿಗೆಲ್ಲ ನಾವು ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಫಿಸಿಕಲ್ ತರಬೇತಿಯನ್ನು ಕೊಡ್ತೀವಿ. ನಮ್ಮ ಸಂಸ್ಥೆ ವಿಶೇಷ ಏನಪ್ಪ ಅಂದ್ರೆ 400 ಮೀಟರ್ ಟ್ರ್ಯಾಕ್ನಾಗ ಪ್ರತಿನಿತ್ಯ ನಾವು ರನ್ನಿಂಗನ್ನು ಮಾಡಿಸೋದ್ರಿಂದ ನೀವು ಸಿಲೆಕ್ಷನ್ ಆಗೋದು ಬಿಡೋದು ಇಲ್ಲೇ ಗೊತ್ತಾಗ್ತದೆ ರೀ. ಪ್ರತಿಯೊಂದು ರನ್ನಿಂಗ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಏನೇನು ಫಿಸಿಕಲ್ ಇರ್ತದೆ ಎಲ್ಲ ರೀತಿ ಫಿಸಿಕಲ್ ತರಬೇತಿಯನ್ನು ಕೊಡ್ತೀವಿ. ಹಾಗಾದರೆ ಅಭ್ಯರ್ಥಿಗಳು ಇನ್ನೊಂದು ಗೊತ್ತಿರಲಿ, ಈ ರೈಲ್ವೆ ಇಲಾಖೆಯೊಳಗೆ ಏನೀಗ ಅರ್ಜಿ ಕರೆದಾರಲ್ಲ, ಇದರ ನೋಟಿಫಿಕೇಷನ್ ಬೇಕಾತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾವು PDF ಬಿಟ್ಟಿರ್ತೀವಿ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನೀವು ಏನು ಮಾಡಬೇಕಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಿರಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು.
ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.